ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋ ಕರೆಂಟ್, ನೋ ರೋಡ್, ನೋ ಟ್ರೈನ್. ಮಹಾಮಳೆಗೆ ಎಲ್ಲೆಲ್ಲೂ ಕೂಡ ನೀರು ಎಲ್ಲವೂ ಮುಳುಗಡೆ ಆಗ್ಬಿಟ್ಟಿವೆ. ನದಿಗಳ ರೌದ್ರಾವತಾರ, ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತ. ಮನೆ ಒಳಗೂ ನೀರು, ಹೊರಗೂ ನೀರು, ಎಲ್ಲಾ ಕಡೆ ಅಯೋಮಯ ಆಗ್ಬಿಟ್ಟಿದೆ. ಮಹಾರಾಷ್ಟ್ರ ಬಳಿಕ ಗುಜರಾತ್, ರಾಜಸ್ಥಾನದಲ್ಲೂ ಕೂಡ ವರುಣಾರ್ಭಟ ಮುಂದುವರೆದಿದೆ. ಗಾಳಿ ಸಹಿತ ಭಾರೀ ಮಳೆಗೆ ಹಲವು ಜಿಲ್ಲೆಗಳು ಈಗಾಗಲೇ ಜಲಾವೃತ ಆಗಿವೆ. ಗುಜರಾತ್ನ ಸೂರತ್, ವಲ್ಸಾದ್, ನವಸಾರಿಯಲ್ಲೂ ಕೂಡ ಪ್ರವಾಹ ಎದುರಾಗಿದೆ. ಸೂರತ್ ಜಿಲ್ಲೆ ಒಂದರಲ್ಲೇ 5 ಮರಣ ಮಳೆಗೆ ಬಲಿಯಾಗಿದ್ದಾರೆ. ತಗ್ಗು ಪ್ರದೇಶಗಳಿಂದ 2100ಕ್ಕೂ ಹೆಚ್ಚು ಜನರ ಸ್ಥಳಾಂತರ ಮಾಡಲಾಗಿದೆ. ಇನ್ನು ರಾಜ್ಕೋಟ್, ಅಹಮದಾಬಾದ್, ಖೇಡಾ, ಆನಂದ್, ವಡೋದರ ಸೇರಿದಂತೆ ಭರೂಚ್ ಮತ್ತು ಸೌರಾಷ್ಟ್ರಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಮಹಾಮಳೆಯಿಂದಾಗಿ ಎಲ್ಲಾ ಕಡೆನೂ ಕೂಡ ನೀರು, ರಸ್ತೆ, ಸೇತುವೆಗಳು, ಅನೇಕ ಮನೆಗಳು, ಜಿಲ್ಲೆಗಳೇ ಮುಳುಗಡೆ ಆಗ್ಬಿಟ್ಟಿವೆ. ಮನೆ ಒಳಗೂ ನೀರು, ಮನೆ ಹೊರಗೂ ನೀರು, ಎಲ್ಲಿ ಹೋದ್ರೂ ಕೂಡ ನೀರು. ಮಹಾರಾಷ್ಟ್ರ ಬಳಿಕ ಈಗ ಗುಜರಾತ್ನಲ್ಲೂ ಕೂಡ ವರುಣಾರ್ಭಟ ಮುಂದುವರೆದಿರುವುದು. ದ್ವಾರಕಾ ಸೋಮನಾಥ ರಾಷ್ಟ್ರೀಯ ಹೆದ್ದಾರಿಯೂ ಕೂಡ ಜಲಾವೃತ ಆಗಿದ್ದು, ರೈಲ್ವೆ ಹಳಿ ನೀರಿನಿಂದ ಮುಚ್ಚಿ ಹೋಗಿದೆ. ಪ್ರಯಾಣಿಕರು ಪ್ರಯಾಸ ಪಡ್ತಿದ್ದಾರೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಗುಜರಾತ್ನಲ್ಲಿ ಯಾವ ರೀತಿಯಾಗಿ ವರುಣಾರ್ಭಟ ಇದೆ ಅಂತ ರಸ್ತೆಗಳೇ ಕಾಣುವಂತಿಲ್ಲ, ಆ ಮಟ್ಟಕ್ಕೆ ನೀರು. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ಪರಿಸ್ಥಿತಿ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಟ್ರಾಫಿಕ್ ಸಿಬ್ಬಂದಿ ಇರ್ಬೋದು, ಪೊಲೀಸರು, NDRF ಅವರೆಲ್ಲರೂ ಕೂಡ ಪ್ರಯಾಣಿಕರಿಗೆ ಸಹಕಾರ ಕೊಡ್ತಿದ್ದಾರೆ. ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಅನೇಕ ಕಟ್ಟಡಗಳು ಅರ್ಧಕ್ಕರ್ಧ ಮುಳುಗಡೆ. ಇಂಥ ಸಂದರ್ಭದಲ್ಲಿ ಯಾರು ಕೂಡ, ಅದು ಭಕ್ತರಾಗಿ ಹೋಗೋದಾದ್ರೂ ಅಷ್ಟೇ, ಪ್ರಯಾಣಿಕರಾಗಿ ಹೋಗೋದಾದ್ರೂ ಅಷ್ಟೇ, ದೇವಸ್ಥಾನಗಳಿಗೋ ಪ್ರವಾಸಿ ತಾಣಗಳಿಗೋ ಎಲ್ಲಿಗೂ ಪ್ರಯಾಣ ಮಾಡೋದಕ್ಕೆ ಹೋಗಬೇಡಿ. ಸದ್ಯದ ಪರಿಸ್ಥಿತಿ ಪ್ರವಾಹ ಇದೆ. ಅವ್ರಿಗೆ ಅವ್ರ ರಾಜ್ಯದ ಜನರನ್ನು ನೋಡ್ಕೊಳ್ಳೋದೇ ಕಷ್ಟ, ಇನ್ನು ಪ್ರವಾಸಿಗರು ಬಂದರೆ ಇನ್ನೂ ಕಷ್ಟ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ರಸ್ತೆಯಲ್ಲಿ ಮೊಣಕಾಲು ಎತ್ತರಕ್ಕೆ ನೀರು ನಿಂತಿದೆ. ಇನ್ನು ಗುಜರಾತ್ನಲ್ಲೂ ಅಷ್ಟೇ, ಎಲ್ಲ ಕಡೆ ನೀರು. ವರುಣಾರ್ಭಟ ಜೋರಾಗಿದೆ. ಅಲ್ಲಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, NDRF ಸಿಬ್ಬಂದಿ ಕೂಡ ಜನರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅನೇಕ ಕಡೆ ವಾಹನಗಳು ಮುಳುಗಡೆ ಆಗಿವೆ, ಕೆಲವೊಂದು ಕಡೆ ರಸ್ತೆಗಳು ಮುಳುಗಡೆ ಆಗಿಬಿಟ್ಟಿವೆ, ಸೇತುವೆಗಳು ಅಷ್ಟೇ. ನೋಡಿ, ಇಲ್ಲಿ ಭೂಕುಸಿತ ಆಗಿಬಿಟ್ಟಿದೆ, ಹೀಗಾಗಿ ವಾಹನ ಬಿದ್ದೋಗಿದೆ, ಸಿಲ್ಕಾಕೊಂಡಿದೆ. ಅದನ್ನು ಎತ್ತುವಂಥ ಕೆಲಸವನ್ನು ಕೂಡ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಗುಜರಾತ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿರುವಂಥ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು, ಅವ್ರನ್ನ ಸುರಕ್ಷತೆಯಿಂದ ಬೇರೆ ಕಡೆಗೆ ಸ್ಥಳಾಂತರಿಸುವಂಥ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ, ಗುಜರಾತ್ ಈ ಎರಡೂ ಭಾಗದಲ್ಲೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆಯಾರ್ಭಟ ಜೋರಾಗಿದ್ದು, ಅನೇಕ ಪ್ರದೇಶಗಳೇ ಮುಳುಗಡೆ ಆಗಿಬಿಟ್ಟಿವೆ. ಕೆಲವರನ್ನ ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವೂ ಆಗಿದೆ. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ, ಅದನ್ನು ನೀವು ಗಮನಿಸಬಹುದು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಗುಂಡಿ ಬಿದ್ದುಬಿಟ್ಟಿದೆ, ಅಲ್ಲಿ ವಾಹನ ಸಿಲ್ಕಾಕೊಂಡಿದೆ. ಇನ್ನು ತಗ್ಗು ಪ್ರದೇಶದಲ್ಲಿರುವಂಥ 2100ಕ್ಕೂ ಹೆಚ್ಚು ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಅನೇಕ ಪ್ರದೇಶಗಳು ಈಗಾಗಲೇ ಮುಳುಗಡೆ ಆಗಿಬಿಟ್ಟಿವೆ. ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ. ಎಲ್ಲ ಕಡೆನೂ ನೀರೇ, ಒಂದು ರೀತಿಯಾಗಿ ನದಿಯಂತೆ ಭಾಸವಾಗ್ತಾ ಇವೆ ರಸ್ತೆಗಳು.